ಮಧ್ಯರಾತ್ರಿ ಆಯಿತು, ಓದಕ್ಕೆ ಅಂತ ಹೋದವಳು ಇನ್ನೂ ಬಂದಿಲ್ಲ. ಬರಲಿ, ಮಾಡ್ತೀನಿ. ಏಯ್, ನಿಂತ್ಕೊಳ್ಳೆ. ಸಾಕ ಟೈಮು ಬಂದಿದ್ದು? ಓದ್ಕೊಂತಿದ್ದೆ ಅಮ್ಮ. ಏನು ಇಷ್ಟೊತ್ತು ತನಕನಾ? ಲಿಸ್ಟ್ ಮಾಡಿರೋ ಕ್ವಶನ್ಸ್ನೆಲ್ಲ ನೋಡ್ಕೋಬೇಕಿತ್ತು. ಹರಟೆ ಹೊಡಿಯೋಕ್ಕೆ ಟೈಮ್ ಸಾಲದು, ಅದನ್ನ ಒಪ್ಕೋ, ಅದೇ ನಿಜ. ನೀನು ಹಂಗೆ ಅನ್ಕೊಂಡ್ರೆ ಅನ್ಕೋ, ನಾನೇನು ಮಾಡಲಿ? ಎಕ್ಸಾಮ್ ನಾಳೆ ಇಟ್ಕೊಂಡು ಯಾರಾದರೂ ಹರಟೆ ಹೊಡಿತಾರ? ಅವಳೇನು ದೊಡ್ಡ ಟಾಪರಾ? ಅವಳ ಮನೆಗೆ ಹೋಗಿದ್ದೆ ಓದ್ಕೊಳ್ಳೋಕೆ ಅಂತ ಹೇಳ್ತಿದ್ಯಲ್ಲ. ಬಾಯಿ ಮುಚ್ಕೊಂಡು ನಮ್ಮನೆಯಲ್ಲೇ ಓದ್ಕೊಳ್ಳೋದಕ್ಕಾಗೋದಿಲ್ವೇನೆ ನಿನಗೆ? ಅಮ್ಮ, ನಾನು ಅನು 3ನೇ ಕ್ಲಾಸಿಂದ ಒಟ್ಟಿಗೆ ಓದ್ಕೊಂತಿದ್ದೀವಿ. ಇವಾಗೇನು ತೊಂದರೆ? ಅದೇ ಆಗಿರೋದು ತೊಂದರೆ. ಅವಳು 3ನೇ ಕ್ಲಾಸಲ್ಲಿ ಇರೋಷ್ಟು ಇನ್ನೋಸೆಂಟ್ ಆಗಿ ಇವಾಗಿಲ್ಲ. ಅವ್ರ ಮನೆಗೆ ಯಾರ್ಯಾರೋ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನೀನು ಬೇರೆ ವಯಸ್ಸಿಗೆ ಬಂದಿರೋ ಹುಡುಗಿ. ಈ ಟೈಮಲ್ಲಿ ಅವ್ರ ಮನೆಗೆಲ್ಲ ಹೋಗಬಾರ್ದು, ಅರ್ಥ ಮಾಡ್ಕೋ. ಏನೇನೋ ಮಾತಾಡಬೇಡ ಅಮ್ಮ. ನಾನು ಯಾವಾಗಲೂ ಅನು ಜೊತೆ ಹೇಗಿರ್ತೀನೋ ಹಾಗೆ ಈಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ. ಯಾರ್ಯಾರೋ ಅವ್ರ ಮನೆಗೆ ಬರ್ತಾರೆ ಹೋಗ್ತಾರೆ ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನಿನಗದೆಲ್ಲ ಅರ್ಥ ಆಗಲ್ಲಮ್ಮ. ಆದರೆ ನಿನ್ನ ಫ್ರೆಂಡು ಅದರಲ್ಲಿ PhD ಮಾಡಿದ್ದಾಳೆ. ಹೋಗೋಗಿ ಮಲ್ಕೋ. ಮಾವ, ಅನು ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನೀನು ಮೊದಲು ಅವ್ರ ಮನೆಗೆ ಹೋಗೋದನ್ನು ನಿಲ್ಲಿಸು. ಯಾರ್ಯಾರ ದೃಷ್ಟಿ ಹೇಗಿರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಒಂಟಿ ಹೆಣ್ಮಕ್ಳು ಅಂದರೆ ಎಷ್ಟೋ ಜನರ ಗಂಡಸರ ಕಣ್ಣು ನೆಟ್ಟಗಾಗತ್ತೆ. ಹಾಗಿದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆನೇ ಹೋಗೋ ಆಗಿಲ್ಲ? ಏಯ್, ಮುಚ್ಚೆ ಬಾಯಿ. ನೋಡಿದ್ಯಾ ರಜನಿ, ಅವಳ ಜೊತೆ ಸೇರ್ಕೊಂಡು ಹೇಗೆ ಮಾತಾಡೋದನ್ನು ಕಲ್ತಿದ್ದಾಳೆ. ನಿನ್ನ ಮಗಳನ್ನ ಹದ್ದು ಬಸ್ತಲ್ಲಿಡು, ಇಲ್ಲಾಂದ್ರೆ ಹದ್ದು ಮೀರಿ ಹೋಗ್ಬಿಡ್ತಾಳೆ. ಮಾವ ಪ್ಲೀಸ್, ನಾನೇನು ಹದ್ ಮೀರಿ ನಡ್ಕೊತಾ ಇಲ್ಲ. ನಾನು ಅನು ಮನೆಗೆ ಹೋಗೋದನ್ನೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಎದುರು ಥರ ಮಾತಾಡ್ತೀಯ? ಅದು ನನಗೆ ನಿನ್ನ ಒಳ್ಳೇದಕ್ಕೆ 2 ಮಾತು ಹೇಳಿದ್ರೆ ವಾದಿಸ್ತೀಯ. ತೆಗೆದು 2 ಬಿಟ್ಟ ಅಂದ್ರೇನಿಲ್ಲ. ನಡೆಯ ಒಳಗೆ. ನಿನ್ನ ಮಗಳನ್ನ ಸರಿಯಾಗಿ ನೋಡ್ಕೋ ರಜನಿ. ಇತ್ತೀಚೆಗೆ ಅತಿಯಾಗಿ ಮಾತಾಡೋದನ್ನು ಕಲ್ತಿದ್ದಾಳೆ. ಏನೋ ನಮ್ಮನೆ ಮಗಳು ಅಂತ 1-2 ಮಾತು ಹೇಳಿದ್ರೆ ಹಿಂದ್ಗಡೆನೆ ಏನೇನೋ ನಡೆಸ್ತಿರ್ತಾರೆ. ಉದಾಹರಣೆಗೆ ಪಕ್ಕದಲ್ಲೇ ನಡೀತಾ ಇದೆಯಲ್ಲ. ಅಳ್ಬೇಡ ರಮ್ಯಾ, ಅಪ್ಪ ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ? ನಮ್ಮ ಮನೆ ಯಾಕೆ ಹಿಂಗಿದೆ ಸಂಪತ್? ಪ್ರೀತಿನೇ ಇಲ್ವಲ್ಲೋ? ಯಾವಾಗ ನೋಡಿದ್ರು ಕೋಪ, ದ್ವೇಷ, ಬರೀ ಹಂಗಸೋ ಮಾತುಗಳು. ನಂಗಂತೂ ಸಾಕಾಗೋಗಿದೆ. ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಅನ್ನಿಸ್ತಿದೆ. ನೀನು ಓಡೋದ್ರೆ ನಾನು ಬಂದ್ಬಿಡ್ತೀನಿ. ನೀನಿಲ್ಲಿರೋದಕ್ಕೆ ನಾನು ಇರೋದು. ಪ್ಲೀಸ್ ಅಳ್ಬೇಡ, ಚೆನ್ನಾಗಿ ಕಾಣಲ್ಲ. ಹೆಣ್ಮಕ್ಳು ಯಾವಾಗಲೂ ನಗ್ನಗ್ತಾ ಇರಬೇಕು. ನಿನಗಿರೋ ಬುದ್ಧಿ ನಿಮ್ಮ ಅಪ್ಪನಿಗಿಲ್ವಲ್ಲೋ? ಅವ್ರು ಹಂಗಿರೋದಕ್ಕೆ ನೀನು ಈ ಥರ ಇದೆಯಾ ಅನ್ಸುತ್ತೆ. ಯಾವ ಥರ? ಸಾರಿ ಕಣೋ. ಯಾಕೆ? ಯಾಕೂ ಇಲ್ಲ ಬಿಡು. ಸರಿ, ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕಲ್ವಾ? ನೀನು ಹೋಗಿ ಮಲ್ಕೋ. ಆದರೆ ನೀನು ಇದನ್ನೆಲ್ಲ ಅನು ಹತ್ರ ಹೇಳಬಾರ್ದು. ಅವಳು ಬೇಜಾರು ಮಾಡ್ಕೋತಾಳೆ. ಸರಿ. ಪ್ರಾಮಿಸ್? ಪ್ರಾಮಿಸ್. ಸಾಹೇಬ್ರೆ, ದೇವ್ರೆ ಈ ಕೆಲಸಕ್ಕೆ ನಿಂತರೆ ಹೆಂಗೆ? ಈ ಮಣ್ಣಿನ ಕೆಲಸಕ್ಕೆ ನಾವೆಲ್ಲ ಇಲ್ವಾ? ದೇವ್ರಿಗೆ ಹೋಲಿಸ್ಬೇಡಿ. ನಾನೊಬ್ಬ ಮನುಷ್ಯ. ಕೈ ಕೆಸರಾಗತ್ತೆ ಅಂತ ರೈತರು ಕೈ ಕಟ್ಕೊಂಡು ಕೂತ್ರೆ ನಮಗೆಲ್ಲ ಹೊಟ್ಟೆ ತುಂಬುತ್ತಾ ಹೇಳಿ? ಒಂದು ಗಾದೆನೇ ಇದೆ ಅಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಸಾಹೇಬ್ರೆ, ಜೇಂಡಿಯವರು ಎಲ್ಲೋದ್ರು ಇಷ್ಟು ಲಗುನ?
ನಾನಿಲ್ಲಿ ಗಿಡಕ್ಕೆ ಪಾತಿ ಮಾಡ್ತಿದ್ದೀನಿ, ಅವನು ಕೆಟ್ಟ ಹುಳಕ್ಕೆ ಪಾತಿ ತೋಡ್ತಿದ್ದಾನೆ. ಒಳ್ಳೇದಾಗ್ಲಿ. ಇದೇನಪ್ಪ, ಖ್ಯಾತ ಉದ್ಯಮಿ ಆರ್ಯವರ್ಧನ್ ಇವತ್ತಿನ ಮಟ್ಟಿಗೆ ರೈತ ಆಗ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪಟ್ಟ ಕಟ್ಬಿಡಿ ಅಮ್ಮ. ಮಣ್ಣಿಂದ ಅನ್ನ ಬೆಳೆಯೋ ಅದೃಷ್ಟ ನಾನಿನ್ನೂ ಮಾಡಿಲ್ಲ. ಈ ಮಲ್ಲಿಗೆ ಗಿಡನ ಸ್ವಲ್ಪ ದೊಡ್ಡ ಕುಂಡದಲ್ಲಿ ನೆಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಹೇಗೆ ಈ ಬಟ್ಟೆ ನೋಡಿ ರೈತ ನೆನಪಾದ್ನೋ ಅದೇ ಥರ ಈ ಮಣ್ಣನ್ನು ಸ್ಪರ್ಶಿಸಿದ ಕೂಡಲೇ ಕೋಟ್ಯಾಂತರ ಜನಗಳಿಗೆ ಅನ್ನ ಹಾಕುವ ರೈತ ನನಗೂ ನೆನಪಾದ. ಬದುಕು ಪ್ರಕೃತಿಗೆ ಹತ್ತಿರವಾದಷ್ಟು ಮನಸ್ಸು ತಿಳಿಯಾಗಿರುತ್ತೆ. ಗಿಡ ನೆಡೋದ್ರಲ್ಲಿ ಎಷ್ಟು ಸಂತೋಷ ಇದೆಯಲ್ಲ. ಸಂಶಯನೇ ಇಲ್ಲ, ಅದೇನೋ ಅವ್ಯಕ್ತ ತೃಪ್ತಿ. ನಿಜ, ನನಗೂ ಹಾಗೆ ಅನಿಸುತ್ತೆ ಆರ್ಯ. ಎಷ್ಟೋ ಸಲ ಗಿಡಗಳನ್ನ ಆರೈಕೆ ಮಾಡ್ತಾ ಮನಸ್ಸಿನ ಚಿಂತೆ ದೂರ ಆಗುತ್ತೆ. ಹಾಗೆ ಗಿಡಗಳಿಗೂ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನಾನು ಹಿಂದೆ ಒಂದು ಕಡೆ ಓದಿದ್ದೆ, ಗಿಡಮರಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತವೆ ಅಂತ. ಜೀವ ಇರೋ ಕಡೆ ಪ್ರೀತಿ ಇದ್ದೇ ಇರುತ್ತೆ. ಪ್ರೀತಿ ಸ್ಪಂದಿಸದೇ ಇರೋ ಜೀವನೇ ಇಲ್ಲ. ವಾಹ್, ನಾವು ಪ್ರೀತಿ ಕೊಟ್ಟಷ್ಟು ಅವುಗಳು ಹೂಗಳನ್ನು ಅರಳಿಸೋದ್ರ ಮುಖಾಂತರ ಅವುಗಳ ಖುಷಿಯನ್ನು ವ್ಯಕ್ತಪಡಿಸ್ತವೆ ಅಲ್ವಾ? ಆರ್ಯ, ಇದು ಬರೀ ಮಲ್ಲಿಗೆ ಗಿಡ ಅಲ್ಲ, ಮ್ಯಾಜಿಕ್ ಮಲ್ಲಿಗೆ ಗಿಡ ಅನ್ಸುತ್ತೆ.